ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಎಪಿಸೋಡ್ ನೋಡಿದ್ರ ಎಪಿಸೋಡ್ ನೋಡಿದ್ಮೇಲೆ ನಿಮ್ಗೆ ಹೇಗ ಅನಿಸ್ತು, ನಿಮ್ಮ ಮನಸ್ಸಿನ ಮಾತು ಏನಂತ ಕಮೆಂಟ್ ಮಾಡಿ. ವಿಶೇಷವಾಗಿ ಈ ವಾರ ಟಾಸ್ಕ್ ಇರಲ್ಲ, ಇದು ವ್ಯಕ್ತಿತ್ವಗಳ ಆಟ. ಯಾರ್ಯಾರ ವ್ಯಕ್ತಿತ್ವನ ಯಾವ ರೀತಿ ತೋರ್ಸ್ಕೊಂತೀರಾ, ಯಾರ್ಯಾರ ವ್ಯಕ್ತಿತ್ವನ ಉಳಿಸ್ಕೊಂತೀರಾ ಅಂತ ಬಿಗ್ ಬಾಸ್ ಹೇಳಿದ್ರು, ಕಿಚ್ಚ ಸಾರು ಹೇಳಿದ್ರು. ಮತ್ತೆ ನಿಮ್ಮ ಪ್ರಕಾರ ಇವತ್ತಿನ ಎಪಿಸೋಡ್ ಅಲ್ಲಿ 39 ಎಪಿಸೋಡ್ ಅಲ್ಲಿ ಯಾರ ವ್ಯಕ್ತಿತ್ವನ ಉಳಿಸ್ಕೊಂಡ್ರು, ಯಾರ ವ್ಯಕ್ತಿತ್ವನ ಕಳ್ಕೊಂಡ್ರು, ಮುಖ್ಯವಾಗಿ ತಮ್ಮ ಗುಂಡಿಯನ್ನು ತಾವೇ ಯಾರು ತೋಡಿಕೊಂಡರು ಅಂತ ಕಮೆಂಟ್ ಮಾಡಿ. ನನ್ಗನ್ಸಿದ್ದೇನು ಗೊತ್ತಾ, ನಮ್ಮ ಚಂದ್ರಣ್ಣ ಮತ್ತೆ ನಮ್ಮ ಧ್ರುವಂತವರು ಆರಾಮಾಗಿ ತಮ್ಮ ಗುಂಡಿಯನ್ನು ತಾವೇ ತೋಡ್ಕೊಂಡ್ಬಿಟ್ರು, ಮಾಳುನ ಆರಾಮ ಸೇವ್ ಮಾಡ್ಬಿಟ್ರು ಅಂತ ಅನಿಸ್ತಾ ಇತ್ತು. ಆಲ್ಮೋಸ್ಟ್ ಆಲ್ ಈಗಲೇ ಹೇಳ್ತಾ ಇದೀನಿ, ಈ ವಾರ ಧ್ರುವಂತವ್ರು ಹೋಗೋ ಚಾನ್ಸಸ್ ತುಂಬಾ ಹೈ ಇದೆ, ಅಂದ್ರೆ ತುಂಬಾ ಹೈ ಇದೆ. ಚಂದ್ರಣ್ಣನ್ ಕಳ್ಸಲ್ಲ ಧ್ರುವಂತವ್ರು ಅನ್ಕೊಂಡಿದೀನಿ. ಯಾಕಂದ್ರೆ ಆ ಕಡೆ ರಿಷಾ ಸೇವ್ ಆಗ್ತಾರೆ, ಈ ಕಡೆ ನಮ್ಮ ಮಾಳು ಸೇವ್ ಆಗ್ತಾರೆ. ಹಿಟ್ ಲಿಸ್ಟ್ ಅಲ್ಲಿ ಇದ್ದಿದ್ದು ಅವರೇನೆ, ಅವರಿಬ್ರು ಸೇವ್ ಆಗಿದ್ದಾರೆ. ಇನ್ನು ಮಿಕ್ಕಿದ್ದೆ ಚಂದ್ರಣ್ಣ ಧ್ರುವಂತು. ಇವರಿಬ್ರಲ್ಲಿ ಒಬ್ರು ಈ ವಾರ ಚಕ್ಕಣಕನ್ ಜಕ್ಕಣಕನ್ ಜಕ್ಕಣಕನ್ ಜಕ್ಕಣಕ ಅನ್ನೋದು ಗ್ಯಾರಂಟಿ. ಎಲಿಮಿನೇಷನ್ ಆಗಿ ಮನೆಗೆ ಹೋಗೋದು ಫಿಕ್ಸ್ ಅನ್ಕೊಡಿ. ಇನ್ನ ಈ ಎಪಿಸೋಡ್ ಅಲ್ಲಿ ರಿಷಾ ಅವರು ಮಾಡಿದ್ದು ತಪ್ಪ, ಖಂಡಿತವಾಗ್ಲು ತಪ್ಪ, ಅದ್ರ ಬಗ್ಗೆ ಮಾತಾಡೋಣ. ಅದಾದ್ಮೇಲೆ ಅಶ್ವಿನಿ ಗೌಡ ಅವರು ವ್ಯಕ್ತಿತ್ವನ ಕಳ್ಕೊಂತ ಇದಾರ, ಉಳಿಸ್ಕೊಂತ ಇದಾರ ವ್ಯಕ್ತಿತ್ವ ವಾರದಲ್ಲಿ, ಕಂಪ್ಲೀಟ್ ಆಗಿ ಮಾತಾಡೋಣ. ಅದಾದ್ಮೇಲೆ ಧ್ರುವಂತವರ್ ಓವರ್ ಆಕ್ಷನ್ ಬೇಕಾಗಿತ್ತ, ಅದ್ರ ಬಗ್ಗೆ ಮಾತಾಡೋಣ. ಅದಾದ್ಮೇಲೆ ಮುಖ್ಯವಾಗಿ ಈ ಎಪಿಸೋಡ್ ಅಲ್ಲಿ ಸೂರಜ್ ಅವರು ಗಲಾಟೆ ಮಾಡ್ಬೇಕಾಗಿದ್ದು, ಗಲಾಟೆ ಮಾಡ್ಬೇಕು ಅನ್ಕೊಂಡ್ರ, ಗಲಾಟೆ ಮಾಡಿದ್ದೇ ಸರಿನಾ, ನಿನ್ನೆ ಬಿಟ್ಟು ಇವತ್ತು ಗಲಾಟೆ ಮಾಡಿದ್ ಯಾಕೆ? ಇನ್ನು ಅದಾದ್ಮೇಲೆ 3 ಲೆಟರ್ ಬರ್ತವೆ, ಮಾಳು ಅವ್ರದ್ದಾಗಿರ್ಬೋದು, ನಮ್ಮ ರಿಷಾ ಆಗಿರ್ಬೋದು, ಅದಾದ್ಮೇಲೆ ನಮ್ಮ ರಘು ಆಗಿರ್ಬೋದು. ನಮ್ಮ ರಘು ಅವರು ಕೂಡ ಆರಾಮ ಕ್ಲೀನ್ ಆಗಿ ಫೇಸ್ ಮಾಡಿ ನಾನೇ ಲೆಟರ್ ತಗೊಂಡೆ ಅನ್ಕೊಂತಾರೆ. ಇವತ್ತಿನ ಎಪಿಸೋಡ್ ಅಲ್ಲಿ 3 ಲೆಟರ್ ಸಿಗ್ತವೆ. ಈ 3 ಲೆಟರ್ ಜೊತೆಗೆ ಯಾರ್ಯಾರ ಬಾಂಧವ್ಯನ ಯಾವ ರೀತಿ ಎಲ್ಲ ಅನ್ಕೊಂಡ್ರು. ವಿಶೇಷವಾಗಿ ನಮ್ಮ ರಕ್ಷಿತಾ ಅವರು ಯಾವ ರೀತಿ ಎಲ್ಲ ಪೋಟ್ರಿ ಆಗ್ತಾ ಇದಾರೆ, ಯಾಕಂದ್ರೆ ಕೆಲವು ಸಲ ನೋಡಿದ್ರೆ ಫೀಲ್ ಆಗ್ತಾ ಇದಾರೆ ರಕ್ಷಿತಾ ಅವ್ರನ್ನ. ಅದೇ ರೀತಿಯಾಗಿ ಗಿಲ್ಲಿ ಮತ್ತೆ ಕಾವ್ಯ ನಡುವೆ ಯಾವ ರೀತಿ ಎಲ್ಲ ಫನ್ ಇತ್ತು, ಯಾವ ರೀತಿ ಎಲ್ಲ ಕಾಮಿಡಿ ಇತ್ತು. ಸೂರಜ್ ಮತ್ತೆ ನಮ್ಮ ಯಾರು ರಾಸಿಕ್ ಅವ್ರ ಜೊತೆ ಯಾವ ರೀತಿ ಎಲ್ಲ ಫ್ರೆಂಡ್ಶಿಪ್ ಎಲ್ಲ ಬಾಂಡ್ ಆಗ್ತಾ ಇತ್ತು, ಯಾರೆಲ್ಲ ಓಪನ್ ಅಪ್ ಆಗ್ತಾ ಇದಾರೆ, ಯಾರೆಲ್ಲ ಚೆನ್ನಾಗ್ ಆಡ್ತಾ ಇದಾರೆ. ಗಿಲ್ಲಿ ನಟ ಏನ್ ಮಾಡ್ದ, ಕಾವ್ಯ ಏನ್ ಮಾಡಿದ್ರು, ಸೂರಜ್ ಏನ್ ಮಾಡ್ದ, ಧನುಷ್ ಕ್ಯಾಪ್ಟನ್ ಕರೆಕ್ಟ್ ಮಾಡಿದ್ರ, ಈ ರೀತಿ ಹಲವಾರು ವಿಷಯಗಳಿದಾವೆ. ಎಲ್ಲಾ ವಿಷಯಗಳ ಬಗ್ಗೆ ಕಂಪ್ಲೀಟ್ ಆಗಿ ಎಪಿಸೋಡ್ ಅಲ್ಲಿ ಏನಿತ್ತಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬಾ ಜನ ವಿಡಿಯೋ ನೋಡ್ತಾ ಇದ್ರ ಬಟ್ ಲೈಕ್ ಮಾಡ್ತಿಲ್ಲ. ದಯವಿಟ್ಟು ಲೈಕ್ ಮಾಡಿ, ಲೈಕ್ ಮಾಡೋದ್ರಿಂದ ಈ ವಿಡಿಯೋ ವೈರಲ್ ಆಗೋ ಚಾನ್ಸಸ್ ಇರುತ್ತೆ, ನಮಗೂ ಉಪಯೋಗ ಆಗುತ್ತೆ, ಮತ್ತೆ ವಿಡಿಯೋ ಮಾಡಕ್ಕೆ ಉತ್ಸಾಹ ಕೂಡ ಬರುತ್ತೆ. ವಿಶೇಷವಾಗಿ DDTV ಕನ್ನಡ ವಾಟ್ಸ್ಆಪ್ ಚಾನಲ್ ಲಿಂಕ್ ಇದೆ, ಹೋಗಿ ಜಾಯಿನ್ ಆಗಿ. ಅದರಲ್ಲಿ ನಾನು ಮಾಡೋ ವಿಡಿಯೋಸ್ ಆಗಿರ್ಬೋದು, ಅಪ್ಡೇಟ್ ಆಗಿರ್ಬೋದು, ಪ್ರೋಮೋಸ್ ಆಗಿರ್ಬೋದು, ನಿಮ್ಗೆಲ್ಲ ಸಿಗ್ತವೆ. ಇನ್ನು ಎಪಿಸೋಡ್ ಬಗ್ಗೆ ಮಾತಾಡೋಣ. ನಿನ್ನೆ ಎಪಿಸೋಡ್ ಸ್ಟಾರ್ಟ್ ಆಗದೆ ನಮ್ಮ ಇವರು ಧನುಷ್ ಅವರು, ನಮ್ಮ ಅಭಿಷೇಕ್ ಅವರು ಒಂದು ಇದಿರುತ್ತಲ್ಲ, ಅದು ಲೆಟರ್ ಬಂದಿರುತ್ತಲ್ಲ, ಅದಾದ್ಮೇಲೆ ನಮ್ಮ ಗಿಲ್ಲಿ ನಟ ಕಾಮಿಡಿ ಶುರು ಮಾಡ್ತಾರೆ ಮಾರೆ. ನಕ್ಕಿದ್ದು ಜಾನಿ ಅವರಿಗೆ ಯಾರು ಅಪ್ಪ ಲೆಟರ್ ಬರೀತಾರಂತೆ. ಅಲ್ಲಿ ಜಾನಿ ಒಬ್ಬ ಹುಡುಗಿ ಚೆನ್ನಾಗಿದ್ದಾಳೆ, ಸ್ವಲ್ಪ ಕಮೆಂಟ್ ಮಾಡು, ಅವಾಗ ಬಂದಾಗ ನನ್ನ ಬಗ್ಗೆ ಪಾಯಿಂಟ್ ಔಟ್ ಮಾಡು, ನನ್ನ ಬಗ್ಗೆ ಹೇಳು ಅಂತ ಹೇಳಿ ಪಾಯಿಂಟ್ ಬರೀತಾರಂತೆ. ಅವಾಗ ಜಾನಿ ಅವ್ರು ಹೇಳ್ತಾರೆ, ಆಗ ನೀನು ಚಿಕ್ಕಮ್ಮ ದೊಡ್ಡಮ್ಮ ಆಗ್ತೀನಿ ನೋಡು ಅಂತ. ಪರವಾಗಿಲ್ಲ ಚಿಕ್ಕಮ್ಮ ಆಗೋ, ನಾನು ಚಿಕ್ಕಮ್ಮ ಅಂತಾನೆ ಕರಿತೀನಿ ಅಂತಾರೆ. ಐ ಲವ್ ಯು ಜಾನು ಅಂತ ನಮ್ಮ ಅಪ್ಪ ಲೆಟರ್ ಬರೀತಾನೆ ಬಂತಲ್ಲ, ಕಾಮಿಡಿ ಆಗ್ತಾನೆ. ಒಂದಂತೂ ತಿಳ್ಕೊಳ್ಳಿ, ಖಂಡಿತವಾಗ್ಲು ಈ ಎಪಿಸೋಡ್ಗಳು ಆಗಿರ್ಬೋದು, ಈ ಟಾಸ್ಕ್ಗಳಾಗಿರ್ಬೋದು, ಈ ಕಂಟೆಸ್ಟೆಂಟ್ಗಳಾಗಿರ್ಬೋದು, ಇವ್ರ ಮಧ್ಯದಲ್ಲಿ ನಿಜವಾಗ್ಲೂ ಸ್ವಲ್ಪ ರಿಲ್ಯಾಕ್ಸ್ ಕೊಡ್ತಿರೋದು ನಮ್ಮ ಗಿಲ್ಲಿನೇ. ನಾನು ಗಿಲ್ಲಿ ಮಾಡಿದ್ ಎಲ್ಲಾನು ಸರಿ ಅಂತ ಹೇಳ್ತಾ ಇಲ್ಲ, ಖಂಡಿತವಾಗ್ಲೂ ಅಲ್ಲಲ್ಲಂತೂ ತುಂಬಾ ನಗಿಸ್ತಾ ಇದ್ದಾನೆ. ನಗಿಸೋರ್ಗೆ ಒಂದು ಒಳ್ಳೆ ಹಾರ್ಟ್ ಇರುತ್ತಂತೆ, ಒಂದು ಒಳ್ಳೆ ಹೃದಯ ಇರುತ್ತಂತೆ, ಒಂದು ಒಳ್ಳೆ ಮನ್ಸಿರುತ್ತಂತೆ ಅಂತ ಹೇಳ್ತಾರೆ. ಅದೇ ರೀತಿ ನಮ್ಮ ಗಿಲ್ಲಿಗೆ ಇದೆಯೇನೋ ಗೊತ್ತಿಲ್ಲ, ಬಟ್ ತುಂಬಾ ಅಂದ್ರೆ ತುಂಬಾ ನಗಿಸ್ತಾನೆ. ಅಲ್ಲಲ್ಲಿ ಕಾಲು ಎಳಿತಾನೆ, ಇಲ್ಲ ಅಂತಲ್ಲ, ಬಟ್ ನಗಿಸ್ತಾನೆ. ಖಂಡಿತವಾಗ್ಲೂ ತುಂಬಾ ಸಲ ಬೋರ್ ಆದಾಗ, ಲೈವ್ ನೋಡಿದಾಗ ಆಗಿರ್ಬೋದು, ಎಪಿಸೋಡ್ ನೋಡಾಗಿರ್ಬೋದು, ಗಿಲ್ಲಿ ನಗಿಸಿದಾಗ ತುಂಬಾ ನಗು ಬರುತ್ತೆ, ತುಂಬಾ ಖುಷಿ ಕೂಡ ಆಗುತ್ತೆ. ಸ್ವಲ್ಪ ಕಾಲೆಳೆ ತಪ್ಪು ಕಡಿಮೆ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಅದಾದ್ಮೇಲೆ ಇದೆಲ್ಲ ಆದ್ಮೇಲೆ ನಮ್ಮ ಗಿಲ್ಲಿ ನಟ ನಮ್ಮ ರಕ್ಷಿತರ ಬಗ್ಗೆ ಮಾಡ್ತಾರೆ. ಆವೋ ಬೇಟಾ ತುಂಬ ದಿಲ್ ಲಿಲ್ ಜಾಯಿಂಗೆ ಚೆನ್ನೈ ಎಕ್ಸ್ಪ್ರೆಸ್ ತುಮ್ ಕಿದರ್ ಬತಾವೋ ಅಂತೇಳಿ ನಮ್ಮ ರಕ್ಷಿತಾಗೆ ಆಟ ಆಡ್ತಿರ್ತಾರೆ. ತುಂಬಾ ಆಟ ಆಡ್ತಾ ನಗಿಸ್ತಾ ಇರ್ತಾನೆ. ಅಷ್ಟರಲ್ಲೇ ನಮ್ಮ ರಿಷಾ ಗೌಡ ಒಂದು ಚಾನ್ಸ್ ಕೊಡ್ತಾನೆ. ಇಲ್ಲಿ ಭಾವನೆಗಳ ಜೊತೆ ಆಟ ಆಡ್ತಾರೆ ಬಿಗ್ ಬಾಸ್. ಇಲ್ಲಿ ಕಂಟೆಸ್ಟೆಂಟ್ಗಳು ಅಲ್ಲ, ನಾವು ಅಲ್ಲ, ಅಲ್ಲಿರೋ ಅವರು ಅಲ್ಲ. ಯಾಕೆ ಅಂದ್ರೆ ನಿನ್ನ ಅಷ್ಟೆಲ್ಲಾ ಮಸಿ ಬೆಳೆದಿದ್ದಾರೆ, ಅಷ್ಟೆಲ್ಲಾ ಮಾಡಿದ್ದಾರೆ, ಯಾವ್ದನ್ನ ಟಾಸ್ಕ್ ಕೊಡ್ರಲ್ಲ, ಫಿಸಿಕಲ್ ಟಾಸ್ಕ್ ಕೊಡಿ, ಆರ್ಗ್ಯುಮೆಂಟ್ಸ್ ಕೊಡಿ, ಏನನ್ನ ಇನ್ನೊಂದು ಕೊಡಿ. ಡೈರೆಕ್ಟ್ ಆಗಿ ನೀವು ರಿಷಾನೇ ಕರೆದು ಸ್ಯಾಕ್ರಿಫೈಸ್ ಮಾಡಿದ್ರೆ ಹೇಗೆ ಸ್ಯಾಕ್ರಿಫೈಸ್ ಮಾಡ್ತಾರೆ?
ಅವ್ರ ವ್ಯಕ್ತಿತ್ವ ಅಂತ ನಮಗೆ ಗೊತ್ತು, ನೀವು ಬಿಗ್ ಬಾಸ್ ಅವ್ರಿಗೂ ಗೊತ್ತಿರುತ್ತೆ. ತಗೊಂಡೋಗಿ ನೀವು ಇಬ್ರಿಗೆ ಸ್ಯಾಕ್ರಿಫೈಸ್ ಮಾಡ್ತೀರಾ, ನಿಮ್ಮನ್ನ ನೀವೇ ನಾಮಿನೇಟ್ ಮಾಡ್ಕೊಂತೀರಾ, ನೀವು ಇಮ್ಯುನಿಟಿ ತಗೊಂತೀರಾ, ಅವ್ರ ಫೋಟೋ ಹಾಕ್ತೀರಾ ಅಂತ ಯಾರು ಬಿಗ್ ಬಾಸ್ ಅಲ್ಲೇ ಕೇಳ್ತಾರೆ? ಇಲ್ಲೇನ್ ಚಂದ್ರಪ್ರಭಾ ಮತ್ತೆ ನಮ್ಮ ಧ್ರುವ ಅಂತ ಅನ್ಕೊಂಡಿದ್ದೀರಾ? ರಿಷಾ ಅವ್ರಿಗೆ ಕ್ಲಿಯರ್ ಕಟ್ ಆಗಿ ಕೇಳ್ಕತ್ತಮ್ ದುಕಾನ್ ಬಂದ್ ಒಂದೇ ಮಾತ್ ಅಂತಾರಷ್ಟೇ, ಮುಗೀತು. ನಮ್ಮ ರಿಷಾ ಗೌಡ ಅವ್ರ ಲೆಟರ್ ತಗೊಂತಾರೆ. ಲೆಟರ್ ತಗೊಂಡ್ಮೇಲೆ ಅದ್ರಲ್ಲಿ ನೀವು ಯಾರ ಲೆಟರ್ನ ಮಿಷಿನ್ ಅಲ್ಲಿ ಹಾಕ್ತೀರಾ ಅಂತ ತಗೊಂಡಾಗ ಗುಡ್ ಚಾಯ್ಸ್ ಅಂತ ಹೇಳ್ತೀರಾ ಅಂತ ಕೇಳಿದಾದ್ರೆ ಆಲ್ಮೋಸ್ಟ್ ಅಲ್ಲಿ ಅದೇ ಸೇಮ್ ಗಿಲ್ಲಿ ಇದ್ರು, ನಮ್ಮ ಧನುಷ್ ಇದ್ರು, ಅಭಿಷೇಕ್ ಇದ್ರು. ಧನುಷ್ ಅಭಿಷೇಕ್ ಆಗಿದ್ರು, ಇನ್ನೂ ಸುಮಾರಾಗಿ ಜನ ಇದ್ರು. ಎಲ್ಲ ನಮ್ಮರೇ ಇದ್ರು, ಅಲ್ಲಿನ ಕಂಟೆಸ್ಟೆಂಟ್ ನಂಬರ್ ತಾನೆ. ಅದ್ರಲ್ಲಿ ಯಾರನ್ನ ಚಾಯ್ಸ್ ಮಾಡ್ತೀರಾ ಅಂತ ತಗೊಂಡಾಗ 7 ಮೆಂಬರ್ಸ್ ಇರ್ತಾರ. ಆ 7 ಮೆಂಬರ್ಸ್ ಅಲ್ಲಿ ನಮ್ಮ ಸೂರಜ್ ಅವ್ರದ್ದು ಮತ್ತೆ ನಮ್ಮ ಸ್ಪಂದನ ಅವ್ರು ತಗೊಂತಾರೆ. ಸ್ಪಂದನ ಅವ್ರು ಲೆಟರ್ ತಗೊಂಡ್ಲಿ, ಸೂರಜ್ ಅವ್ರ ಲೆಟರ್ ತಗೊಂಡು ಅದು ತಪ್ಪಿಲ್ಲ. ಆದ್ರೆ ಅವ್ರ ವ್ಯಕ್ತಿತ್ವನ ಅಳೆದಿದ್ದು ನೋಡಿ ಅದು ತುಂಬಾ ತಪ್ಪಾಗುತ್ತೆ. ಲೆಟರ್ ತಗೊಂತಾರೆ, ಮಿಷಿನ್ ಅಲ್ಲಿ ಹಾಕ್ತಾರೆ, ಕಥಮ್ ದುಕಾನ್ ಬಂದ್ ಅಂತಾರೆ. ಇನ್ನೊಂದು ನನ್ಗೆ ಅನ್ಸಿದ್ದೇನಂದ್ರೆ ನಮ್ಮ ಕಾವೇರಿ ಒಂದ್ ಟೈಮ್ ಒಂದು ಹೇಳ್ತಾರೆ, ನೀನ್ ಲೆಟರ್ ಹಾಕಿದ್ದು ತಪ್ಪಲ್ಲ, ನೀವು ಇಮ್ಯುನಿಟಿ ಪಡೆದಿದ್ದು ತಪ್ಪಲ್ಲ, ಬಟ್ ಅವನ ಮನೆಯಿಂದ ಲೆಟರ್ ಬಂದಾಗ, ಅವ್ರ ಕುಟುಂಬದಿಂದ ಒಂದು ಲೆಟರ್ ಬಂದಾಗ ನೀವು ಹೋಗಿ ಒಂದು ಮಾತು ಸಾರಿ ಕೇಳಿದ್ರು ಚೆನ್ನಾಗಿತ್ತು ಅಂತ ನಮ್ಮ ಕಾವ್ಯ ಅವರು ಒಂದು ಲೈನ್ ಹೇಳ್ತಾರೆ, ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ, ಅವ್ರು ಕೊಡ್ತಾರೆ, ಆ ರೀತಿ ಮಾತಾಡ್ಬೇಕಾಗಿತ್ತು ಅಂತ. ಬಟ್ ಆ ಟೈಮಲ್ಲಿ ನಮ್ಮ ರಿಷಾ ಗೌಡ ಏನಂತಾರೆ ಅಂದ್ರೆ, ನನ್ಗೆ ಹಂಗ ಅನ್ಸ್ಲಿಲ್ಲ, ಒಂದ್ ವೇಳೆ ನಾನು ಸಾರಿ ಕೇಳಿದ್ರು ತಗೊಳ್ಳೋ ಸ್ಥಿತಿಲಿ ಅವ್ರು ಇಲ್ಲ, ತಗೊಂಡಲ್ಲ ಅವರು. ಆ ರೀತಿ ಅದನ್ನ ಯಾವ ರೀತಿ ರಿಸೀವ್ ಮಾಡ್ತಾರಂತಾನೆ ಗೊತ್ತಿಲ್ಲ. ಅದನ್ನ ನಾಟಕ ಅಂದ್ಬಿಟ್ರೆ ಅದು ನನಗೆ ಸರಿ ಇರಲ್ಲ ಅಂತಾರೆ. ಅವ್ರ ಒಂದು ದೃಷ್ಟಿಕೋನಲ್ಲಿ ಅವ್ರ ಪರ್ಸ್ಪೆಕ್ಟಿವ್ ಅವ್ರು ಕರೆಕ್ಟ್ ಅನ್ನಿಸ್ತಾರೆ. ಯಾಕೆ ಅಂದ್ರೆ ಈಗ ನಾವು ಸಾರಿ ಕೇಳಿದ್ಮೇಲೆ ಆ ವ್ಯಕ್ತಿ ಸಾರಿ ತಗೊಂಡಂಗಿದ್ರೆ ಚೆನ್ನಾಗಿರುತ್ತೆ. ಕೇವಲ ಕ್ಯಾಮ್ರಾಗೋಸ್ಕರ ಹೊರಗಡೆ ಜನ ನೋಡ್ತಾರಂತಾನೋ ಆ ರೀತಿ ಮಾಡಿದಾಗ ಏನ್ಸುತ್ತೆ ಅಂದ್ರೆ ಅದು ಕರೆಕ್ಟ್ ಅನ್ಸಲ್ಲ. ರಿಷಾ ಗೌಡ ಕೂಡ ಅದನ್ನೇ ಹೇಳಿದ್ದು, ಅದನ್ನ ಹೇಳಿರೋದು. ಅದನ್ನ ಕಂಪ್ಲೀಟ್ ಮಾತಾಡ್ತೀನಿ. ಅದು ಹೇಳ್ತಾರೆ, ಅಲ್ಲಿ ಸಾರಿ ಕೂಡ ಕೇಳಲ್ಲ, ಮಿಷನ್ ಹಾಕ್ತಾರೆ, ಲೆಟರ್ ತಗೊಂತಾರೆ, ಚೀಕು ಅಂತಾನೆ ನಾಯಿ ಮರಿನಾ ಏನೋ ಗೊತ್ತಾಗ್ಲಿಲ್ಲ ನನಗೆ. ಅವ್ರ ತಂಗಿ ಲೆಟರ್ ಬರೀತಾರೆ, ಆಟ ಚೆನ್ನಾಗಿ ಆಡ್ತಾ ಇದೆಯಾ, ಯಾರೇ ಏನೇ ಮಾಡಿದ್ರು ಫೇಸ್ ಮಾಡು, ಏನೇ ಮಾಡಿದ್ರು ಅದನ್ನ ಬಿಡಬೇಡ ಅಂತೆಲ್ಲ ಲೆಟರ್ ಬರೀತಾರೆ. ಆ ಟೈಮಲ್ಲಿ ಹೌದು ಆಲ್ಮೋಸ್ಟ್ ಅಲ್ಲಿ ಮನೆಯಿಂದ ಲೆಟರ್ ಬಂದೆ, ಲೆಟರ್ ಸಿಗಲ್ಲ ಅಂತ ಅದು ಗೊತ್ತಾದ ತಕ್ಷಣ ತುಂಬಾ ಕ್ರೇಯಿಂಗ್ ಆಗ್ತಾರೆ. ನಮ್ಮ ಸೂರಜ್ ಆಗಿರ್ಬೋದು, ನಮ್ಮ ಸ್ಪಂದನ ಅಂತ ತುಂಬಾ ಅಳ್ತಾರೆ ಗುರು. ಯಾಕಂದ್ರೆ ಅದು ತುಂಬಾ ನೋಡಿದಾಗ ಸ್ವಲ್ಪ ಕ್ರೈಯಿಂಗ್, ಕಣ್ಣಲ್ಲಿ ಹಂಗೆ ಕಣ್ಣಂಚಲ್ಲಿ ನೀರು ಬರ್ತಾ ಇತ್ತಾ ಅನ್ನೋ ಮೂಮೆಂಟ್ಗೆ ಎಮೋಷನ್ ಆಗಿರ್ತಾರ. ನನಗೂ ಗೊತ್ತು ಎಮೋಷನ್ ಆಗಿರ್ತಾರ ಎಲ್ಲರಂತ. ಅಷ್ಟು ಕ್ರೈಯಿಂಗ್ ಮಾಡ್ತಾರೆ ನಮ್ಮ ಸ್ಪಂದನ ಅವರು. ಶಿ ಈಸ್ ವೆರಿ ಏನಂತ ಅದಕ್ಕೆ ಅಪೆಂಡಬಲ್ ಅಂತ ನೋಡಿ, ಅಂದ್ರೆ ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಅಂತ ನೋಡಿ, ಆ ರೀತಿ ಅನಿಸ್ತಾ ಇತ್ತು ಸ್ಪಂದನ ಅವರ ನೋಡಿದಾಗ. ಆಕ್ಚುಲಿ ಅವ್ರು ತುಂಬಾ ಅಳ್ತಾರೆ. ಆ ಲೆಟರ್ ಹತ್ರ ಎಲ್ಲ ಹೋಗಿ ಮಿಷಿನ್ ಹಾಕಿರೋದೆಲ್ಲ ತಗೊಂಡು ಅಳ್ತಾರೆ. ಅದೆಲ್ಲ ತುಂಬಾ ಸಮಾಧಾನ ಮಾಡ್ತಾರೆ. ಕಾವ್ಯ ಆಗಿರ್ಬೋದು, ಧನುಷ್ ಆಗಿರ್ಬೋದು, ಅಭಿಷೇಕ್ ಆಗಿರ್ಬೋದು, ಸ್ಪಂದನನ ಒಂದು ಗ್ರೂಪ್ ಅಂತ ಇದ್ದಾಗ ತುಂಬಾ ಮಾಡ್ತಾರೆ. ಈ ಟೈಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲೆಲ್ಲ ಆದ್ಮೇಲೆ ನನ್ಗೆ ಅನ್ಸಿದ್ದೇನೆ ಅಂದ್ರೆ, ಕೇಳಿದ್ರೆ ಚೆನ್ನಾಗಿತ್ತು, ಒಂದ್ ಮಾತು ಸಾರಿ ಕೇಳಿದ್ರೆ ನನಗೆ ಸಿಕ್ಕಿದೆ, ಬಟ್ ನಿಮ್ದು ಹೋಗ್ತಾ ಇದೆ, ಕ್ಷಮೆ ಇರ್ಲಿ ಅಂತ ಅಂದಿದ್ರೆ ಇನ್ನೂ ಎಲ್ಲೋ ಒಂದ್ ಸ್ವಲ್ಪ ಮೆಟ್ಲು ಏರ್ತಿದ್ರ ನಮ್ಮ ರಿಷಾ ಗೌಡ ಅಂತ ಅನಿಸ್ತಾ ಇತ್ತು. ಯಾಕಂದ್ರೆ ನಿನ್ನೆ ಆಗಿರೋ ಡ್ಯಾಮೇಜ್ಗೆ ಇವತ್ತೆಲ್ಲ ಫುಲ್ ಕವರ್ ಆಗ್ಬಿಡೋದು. ಹೊರಗಡೆ ಪ್ರೇಕ್ಷಕರಿಗೂ ಇಷ್ಟ ಆಗೋದು, ಅಲ್ಲಿನ ಕಂಟೆಸ್ಟೆಂಟ್ಗಳು ಸ್ವಲ್ಪ ಲೈಕ್ ಮಾಡೋರು, ಚೆನ್ನಾಗಾಗೋದು, ಒಂದ್ ಒಳ್ಳೆ ಗುಡ್ ಮೂವ್ ಅನ್ಬೋದು ಯಾವೋಯ್ತು. ಹ್ಯೂಮಾನಿಟಿ ಅಂತ ನೋಡಿ, ಮಾನವತ್ವ, ಮನುಷ್ಯತ್ವ ಅಂತ ನೋಡಿ, ಅದು ಒಂದ್ ಸ್ವಲ್ಪ ಬಂದಿದ್ರೆ ಚೆನ್ನಾಗಿತ್ತು ಅಂತ ಅನಿಸ್ತಾ ಇತ್ತು. ಇನ್ನು ಅದಾದ್ಮೇಲೆ ಇದೆಲ್ಲ ಆದ್ಮೇಲೆ ಕಾವ್ಯ ಹತ್ರ ಮಾತಾಡಿರತಾನೆ ಸಾರಿ ಕೇಳ್ಬೇಕಂತ, ಕೇಳಲ್ಲ ಅಂದ್ಬಿಡ್ತಾನೆ. ಅಲ್ಲಿಗೆ ಅದನ್ನ ಬಿಟ್ಟಿದ್ರೆ ಇನ್ನೊಂದ್ ಸ್ವಲ್ಪ ಚೆನ್ನಾಗಿರುತ್ತೆ. ಯಾಕಂದ್ರೆ ಅವ್ರ ಮನ್ಸಲ್ಲಿರೋದು ಅವ್ರು ಹೇಳಿದಾರೆ, ಓಕೆ ಬಿಟ್ಬಿಡೋಣ ಅಂತ. ಮತ್ತೆ ಇನ್ ತಗೊಂಡೋಗಿ ಅಶ್ವಿನಿ ಗೌಡ ಹತ್ರ ಹೇಳ್ತಾರೆ, ಹೇಳೋದು ತಪ್ಪಲ್ಲ. ಅಲ್ಲಿ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂದ್ರೆ, ಅವಳು ಬಂದು ಸಾರಿ ಕೇಳೋದು ನಾನು ಕೇಳ್ಬೇಕಾ? ನಾನು ಸಾರಿ ಕೇಳಲ್ಲ, ಸಾರಿ ಅಂತ ಕೇಳ್ಬೇಕಾ? ಇವ್ರ ಮಾತೆಲ್ಲ ಕೇಳ್ಬೇಕಾ? ಇವ್ರು ಹೇಳ್ದಾಗ ನಾನು ಕೇಳ್ಬೇಕಾ? ದಿಸ್ ಇಸ್ ನಾಟ್ ಕರೆಕ್ಟ್ ಮೇಡಮ್. ನೀವು ಸಾರಿ ಕೇಳಲಿ ಬಿಡ್ರಿ, ಅದು ನಿಮ್ ಇಷ್ಟ, ನಿಮ್ ವ್ಯಕ್ತಿತ್ವ, ನಿಮ್ ಪರ್ಸ್ಪೆಕ್ಟಿವ್, ನಿಮ್ಮ ಒಂದು ಕ್ಯಾರೆಕ್ಟರ್, ನಿಮ್ಮೊಂದು ಪರ್ಸನಾಲಿಟಿ ಆಗಿರುತ್ತದೆ. ಅಂದ್ ಬಿಟ್ಬಿಟ್ಟು ಅವ್ರು ಕೇಳ್ಬೇಕಾ, ಇವ್ರನ್ನ ಕೇಳ್ಬೇಕಾ? ಇಲ್ಲೆಲ್ಲೋ ಒಂದ್ ಸ್ವಲ್ಪ ಕಾವ್ಯ ಅವ್ರ ಒಂದು ಮೆಟ್ಲು ಏರ್ದ ಅನ್ಸುತ್ತೆ. ಒಂದು ಒಳ್ಳೆ ಹ್ಯೂಮಾನಿಟಿ ಇದೆ, ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ. ಯಾಕಂದ್ರೆ ಅವ್ರು ಹೆಂಗನ ಹಾಳಾಗೋಗ್ಲಿ ಅನ್ನೋದ್ ಬಿಟ್ಬಿಟ್ಟು ಒಳ್ಳೆ ಮನಸ್ಸಿಂದ ಹೇಳ್ತಾರಲ್ಲ, ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ದಟ್ಸ್ ಇಸ್ ದ ವೆರಿ ಗುಡ್ ಆನೆಸ್ಟ್ ಪರ್ಸನ್ ಅಂತ ಹೇಳ್ಬೋದು ಕಾವ್ಯ ಅವ್ರಿಗೆ. ಇನ್ನು ಅದಾದ್ಮೇಲೆ ಆ ಲೆಟರ್ ಎಲ್ಲ ಆಯ್ತು, ಅಷ್ಟೆಲ್ಲ ಆಯ್ತು. ಇದನ್ನ ಗಡ್ಜಿಡ್ಕೊಂಡು ನಮ್ಮ ಸೂರಜ್ ಅವರು ಒಂದ್ ಸ್ವಲ್ಪ ಏನ್ ಮಾಡ್ತಾರೆ ಅಂದ್ರೆ, ನಮ್ಮ ರಿಷಾ ಹತ್ರ ಕಾಮಿಡಿ ಮಾಡ್ತಿರ್ತಾರೆ. ಕಾಮಿಡಿ ಅಂತ ಆರ್ಗ್ಯುಮೆಂಟ್ ಮಾಡ್ತಾರೆ. ಕಾಮಿಡಿ ಎಲ್ಲ ಇದು ಕಳ್ಳನ್ ಮಣ್ಣು ಸುಳ್ಳು ನಂಬರ್ ಅಂದ್ರೆ ಇದೆಲ್ಲ ಆದ್ಮೇಲೆ ನಮ್ಮ ಸೂರಜ್ ಅವ್ರು ಕೇಳ್ತಾರೆ, ನಾನೇನ್ ಮಾಡಿದ್ದೆ ಹಿಂಗೆ, ನಾನೇನ್ ನಿನ್ಗೆ ದ್ರೋಹ ಬಗ್ದಿದ್ದೆ, ನಾನೇನ್ ಇದು ಮಾಡಿದ್ದೆ, ನಾನು ಲೆಟರ್ ತಗೊಂಡೆ ಅಂತೆಲ್ಲ ಕೇಳಿದಾಗ ಆ ಟೈಮಲ್ಲಿ ಏನಾಗುತ್ತಂದ್ರೆ, ಕಂಪ್ಲೀಟ್ ಆಗಿ ನಾನೇನ್ ದ್ರೋಹ ಮಾಡಿದ್ದೆ, ಏನ್ ಪಾಪ ಮಾಡಿದ್ದೆ ಅಂತ ತಗೊಂಡಾಗ
ನಮ್ಮ ರಿಷಾ ಅವ್ರ ಬಗ್ಗೆ ಡೀಟೇಲ್ಸ್ ಆಗಿ ಹೇಳೋಣ ಅಂತ ಅನ್ನಷ್ಟರಲ್ಲೇನೆ మన ಸೂರಜ್ ಅವ್ರ ಹತ್ರ ಜಗಳ ತಗೊಂಡ್ಬಿಡ್ತಾರೆ. ಏನಂತಂದ್ರೆ ನನಗೆ ಅನ್ಸಿದ್ದೇನೆ ಅಂದ್ರೆ ಆ ಟೈಮಲ್ಲಿ ಇವ್ರು ಬೇಕಂತಾನೆ ಕಾಲ್ ಕರ್ಕೊಂಡು ಜಗಳಕ್ಕೆ ಹೋಗ್ತಾರ. ನಾನು ರಿಷಾ ಗೌಡನ ಅಂತ ಇದ್ದೆ, ಬಟ್ ಸೂರಜ್ ಅವ್ರು ಕೂಡ ನಿನ್ನೆ ನೈಟ್ ಆಗಿರೋ ಕಿಚನ್ ಇಟ್ಕೊಂಡು ಇಲ್ಲಿ ಉಸರವಳ್ಳಿ, ಕಳ್ಳ, ಮಳ್ಳ, ಸುಳ್ಳ ಈ ಪದಗಳಿದಾವಲ್ಲ, ಡೆಫಿನೆಟ್ಲಿ ರಾಂಗು. ಆ ಪದಗಳನ್ನ ಯೂಸ್ ಮಾಡಬಾರ್ದು. ಒಂದು ವೇದಿಕೆ ಅಂತ ಕೊಟ್ಟಾಗ, ನಾಮಿನೇಷನ್ಸ್ ಅಂತ ಕೊಟ್ಟಾಗ, ಆರ್ಗ್ಯುಮೆಂಟ್ ಅಂತ ಆದಾಗ ಆ ಪದಗಳು ಬಳಸಿದ್ರು ಎಲ್ಲೋ ಸ್ವಲ್ಪ ಈಟ್ ಆಫ್ ದ ಮೂಮೆಂಟ್ ಬಂದಿದ್ದೇವೆ ಅಂತ ಅನ್ಸ್ತದೆ. ನೀವು ನಾರ್ಮಲ್ ಮುಚ್ಕೊಂಡು ಹೋಗಲ್ಲೋ, ಮುಚ್ಕೊಂಡಿರೋಲ್ಲೋ, ಹೋಗಲೆ, ಅವನಲ್ಲಿ ಇವನಲ್ಲಿ, ಇವ್ನ ಕಳ್ಳಲೆ, ಅವ್ನು ಸುಳ್ಳಲೆ, ಇವ್ನು ಮಳ್ಳಳೆ, ಉಸಿರು ಒಳ್ಳೆಲೆ ಅಂದಾಗ ಏನಾಗುತ್ತಂದ್ರೆ ಕಂಪಲ್ಸರಿ ಸ್ವಲ್ಪ ಬೇಜಾರಾಗೋದು ಗ್ಯಾರಂಟಿ. ಅಲ್ಲಿನ ಅಶ್ವಿನಿ ಗೌಡ ಅವರು ಕೂಡ, ರಾಶಿಕ್ ಅವರು ಕೂಡ ಅದ ಮಾತು ಹೇಳ್ತಾರೆ ನಮ್ಮ ರಿಷಾ ಗೌಡ ಅವ್ರಿಗೆ. ಆದ ಕಾರಣ ಈ ಪದಗಳು ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ಶಿ ಈಸ್ ದ ಬಿಗ್ ಬಾಸ್ ಮೆಟೀರಿಯಲ್ ಅಂತ ಹೇಳ್ಬೋದು. ತುಂಬಾ ಜನಕ್ಕೆ ಏನಪ್ಪ ಹಿಂಗೆ ಹೇಳ್ತಾನೆ ಅನ್ಕೋಬೇಡಿ, ಬಟ್ ಅವ್ರು ಮಾಡಿದ್ದೇ ಕರೆಕ್ಟ್. ಯಾಕಂದ್ರೆ ಬಿಗ್ ಬಾಸೇ ಆಪ್ಷನ್ ಕೊಟ್ಟಾಗ ಯಾರಾಗ್ಲೂ ಅದನ್ನೇ ಮಾಡ್ತಾರೆ. ಇಲ್ಲಿ ಸೂರಜ್ ಅವ್ರ ಜಗಳ ಬಂದಾಗ ಅಷ್ಟೇನೆ, ಟ್ರಿಗರ್ ಆದ್ರು ಮಾಡಿದ್ರು ಸುಮ್ಮನೆ ಇದ್ರು ನಮ್ಮ ಗಿಲ್ಲಿ ಮದ ಸೆಂಟರ್ ಬಂದು ಹಣ ಕೊಡ್ತಾ ಇರೋಣ, ನೀನು ಕೊಡ್ತಾ ಇರೋಣ ಅಂದ್ಬಿಟ್ರು. ನಮ್ಮ ಸೂರಜ್ ಅವ್ರು ಕೊಟ್ಬಿಟ್ರು. ಸ್ವಲ್ಪ ಅತಿ ಆಯ್ತಾ ಸೂರಜ್ ಅಂದ್ರೆ ಬಾಯ್ ಮಾಡ್ತಾ ಇರ್ತಾರೆ, ಅವರು ಬಾಯ್ ಮಾಡ್ತಾರೆ. ಬಟ್ ಅವರಂತೂ ಒಂದೊಂದ್ಸಲ ವಾಯ್ಸ್ ಅಲ್ಲಿ ಇರಿಟೇಟಿಂಗ್ ಆಗ್ತಾ ಇರ್ತದೆ ಕೇಳೋಕೆ ನಮ್ಮ ರಿಷಾ ಗೌಡ್ರ ವಾಯ್ಸ್. ಬಟ್ ಏನು ಮಾಡೋಕ್ಕಾಗಲ್ಲ, ತಗೊಳ್ಲೇಬೇಕಾಗುತ್ತೆ ನಾವು. ಆ ರೀತಿ ಇತ್ತು. ಆ ಜಗಳದಲ್ಲಿ ನಮ್ಮ ರಘು ಅವ್ರು ಒಂದು ಒಳ್ಳೆ ಮಾತು ಹೇಳ್ತಾರೆ, ಅವ್ರಿಗೆ ಆ ವ್ಯಕ್ತಿತ್ವ ಸೂಟ್ ಆಗುತ್ತೆ, ಬಟ್ ಸೂರಜ್ ಅವರಿಗೆ ನಿನ್ಗೆ ಈ ಕ್ಯಾರೆಕ್ಟರ್ ಸೂಟ್ ಆಗಲ್ಲ. ಈ ರೀತಿ ಅರ್ಚೋದು, ಈ ರೀತಿ ಕಿರ್ಚೋದು ನಿನ್ನ ವ್ಯಕ್ತಿತ್ವಕ್ಕೆ, ನಿನ್ನ ಪರ್ಸನಾಲಿಟಿಗೆ ಸರಿ ಇರಲ್ಲ, ಬೇಡ ಬಿಟ್ಬಿಡು ಅಂತೇಳಿ ಒಂದು ಒಳ್ಳೆ ಮಾತು ಹೇಳ್ತಾರೆ. ತುಂಬಾ ಮನಸ್ಸಿಗೆ ಎದುರು ಸರ್ ಅನ್ಸುತ್ತೆ. ಇನ್ನು ಅದಾದ್ಮೇಲೆ ಎಪಿಸೋಡ್ ಇಷ್ಟೆಲ್ಲ ಆಗ್ತಾ ಇರುತ್ತೆ. ಅಷ್ಟೆಲ್ಲ ನಮ್ಮ ಗಿಲ್ಲಿ ನಟ ಮಧ್ಯದಲ್ಲೆಲ್ಲ ಕಾಮಿಡಿ ಎಲ್ಲ ಹಾಕೊಂಡು ನಮ್ಮ ರಕ್ಷಿತನ ಏಡ್ಸ್ಕೊಂಡು ನಗ್ಸ್ಕಂತ, ರಘು ನಗ್ಸ್ಕಂತ, ಕಾವ್ಯ ಹತ್ರ ಕಾಮಿಡಿ ಮಾಡ್ಕೊಂತ, ಹಾಗೇನೆ ನಮ್ಮ ಇದರ ಕಂಟೆಸ್ಟ್ಗಳು ಎಲ್ಲ ಯಾರು ಬಿಡಲ್ಲ, ನಾನ್ ಸ್ಟಾಪ್ ಮಾತಾಡ್ತಾ ಇರ್ತಾನೆ, ಕಾಮಿಡಿ ಮಾತಾಡ್ತಾನೆ. ಅಷ್ಟರಲ್ಲೇ ತಮ್ಮ ಗುಂಡೆಯನ್ನು ತಾವೇ ತೋಡಿಕೊಂಡಿದ್ದ ಚಂದ್ರ ಅವರು, ಧ್ರುವಂತ್ ಅವರು ಬರ್ತಾರೆ ಮಧ್ಯದಲ್ಲಿ. ಏನ್ ಗೊತ್ತಾ, ಬಿಗ್ ಟ್ವಿಸ್ಟ್ ಮಾರೆ. ಎಂತ ಚಾನ್ಸ್ ಕೊಟ್ಟಿರ್ತಾರೆ ಅಲ್ಲಿ. ಡೆಫಿನೆಟ್ಲಿ ಇವ್ರಿಬ್ಬರಲ್ಲಿ ಯಾರಾದ್ರೂ ಒಬ್ರು ತಗೊಂಡಿದ್ರೆ ಡೇಂಜರ್ ಝೋನ್ಗೆ ಅವ್ರು ಹೋಗ್ತಿರ್ಲಿಲ್ಲ. ಇವ್ರು ಏನಂದ್ರೆ ದೊಡ್ಡ ಏನಂತಾರಪ್ಪ ಅದಕ್ಕೆ, ಒಂದೊಳ್ಳೆ ಏನಂತದ್ದು ಸಹಕಾರ ಮಾಡಿ, ಸಹಾಯ ಮಾಡಿ, ನಾವು ದೊಡ್ಡ ಉದಾರ ಮನಸ್ಸಿನವರು, ನಾವು ದೊಡ್ಡವರು, ಹಾಗೆ ಈಗಂತ ಸ್ಯಾಕ್ರಿಫೈಸ್ ಮಾಡೋ ಅವಶ್ಯಕತೆನೇ ಇರಲಿಲ್ಲ. ಡೆಫಿನೆಟ್ಲಿ ಕಿಚ್ಚನ ಪಂಚಾಯತ್ ಅಲ್ಲಿ ಇವ್ರಿಬ್ಬರಿಗೆ ಕ್ಲಾಸ್ ಇರುತ್ತೆ, ಕ್ಲಾಸ್ ಜೊತೆಗೆ ಎಲಿಮಿನೇಷನ್ ಕೂಡ ಇರುತ್ತೆ. ಇದ್ರ ಮೇಲೆ ತುಂಬಾ ಬುದ್ಧಿ ಬರುತ್ತೆ ಅಲ್ಲಿನ ಕಂಟೆಸ್ಟೆಂಟ್ ನನಗಂತ ಅನಿಸ್ತಾ ಇದೆ. ಯಾಕಂದ್ರೆ ಮಾಡೋ ವರ್ಷ ರಿಕ್ವೆಸ್ಟೇ ಮಾಡ್ಲಿಲ್ಲ, ಅಷ್ಟೊಂದು ನಂಗೆ ಬೇಕೇ ಬೇಕಂತೂ ಮಾಡ್ಲಿಲ್ಲ, ಇದು ಮಾಡ್ಲಿಲ್ಲ. ಅಂದ್ರೆ ಯಾವ ರೀತಿ ಅಂದ್ರೆ ಈಗ ಸ್ವಲ್ಪ ಎಮೋಷನ್ ಆಗಿ ಕೇಳೋದಾಗಿರ್ಬೋದು, ಸ್ವಲ್ಪ ಆರ್ಗ್ಯುಮೆಂಟ್ ಆಗಿರ್ಬೋದು, ನಾನು ಆಡಿದ್ದೀನಿ ಹೀಗೆ ಅನ್ಬೋದು. ಅಲ್ಲಿ ಯಾರು ಮೂರಿದ್ರು ಕೂಡ 3 ಆರ್ಗ್ಯುಮೆಂಟ್ ಮಾಡಿಲ್ಲ. ಅವ್ರು ಆರ್ಗ್ಯುಮೆಂಟ್ ಮಾಡೋದು ಬಿಟ್ಬಿಟ್ಟು ನಮ್ಮ ಗಿಲ್ಲಿ ನಟನ ತೋರಿಸ್ತಾ ಇದ್ರು. ಅಣೋ ಹಂಗಣೋ, ಚಂದ್ರನೋ ಹಂಗಣ, ಈ ಕಾಮಿಡಿ ತೋರಿಸ್ತಾ ಇದ್ರು. ಯಾಕಂದ್ರೆ ಅವ್ರ ಆರ್ಗ್ಯುಮೆಂಟ್ ಅಷ್ಟು ಆರೋಗ್ಯವಾಗಿ ಇರ್ಲಿಲ್ಲ ಅಲ್ಲಿ. ಆದ ಕಾರಣ ನಮ್ಗೆ ತೋರಿಸ್ಲಿಲ್ಲ. ಇವ್ರೇನೋ ನಾವು ಸೇವ್ ಆಗ್ಬಿಡ್ತೀವಿ, ನಾವು ಸೆಲೆಬ್ರಿಟೀಸು, ನಮ್ಗೆ ವೋಟ್ ಹಾಕ್ತಾರೆ. ಇಲ್ಲಿ ಮೇನ್ ಪ್ರಾಬ್ಲಮ್ ಏನು ಗೊತ್ತಾ, ಧ್ರುವಂತ್ ಅವರು ಲಾಸ್ಟ್ ವೀಕ್ ಅಲ್ಲಿ ಫಸ್ಟ್ ಸೇವ್ ಆಗಿರ್ತಾರೆ. ಅದು ಸ್ವಲ್ಪ ಎಲ್ಲೋ ಎಫೆಕ್ಟ್ ಆಗಿದೆ ನಂಗೆ ಅನಿಸ್ತಾ ಇದೆ. ಆದ ಕಾರಣ ಆ ಎಫೆಕ್ಟ್ ಇಂದ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಸ್ಯಾಕ್ರಿಫೈಸ್ ಮಾಡ್ಬಿಡ್ತಾರೆ ನಾವು ಯಾರಿಗೆ, ಮಾಡೋರಿಗೆ. ಬಟ್ ಮಾಡೋರು ಸ್ಯಾಕ್ರಿಫೈಸ್ ಮಾಡಿದ್ಮೇಲೆ ಇವರು ಡೇಂಜರ್ ಝೋನ್ ಅಲ್ಲಿ ಹೋಗಿದ್ದಂತೂ ಕನ್ಫರ್ಮ್ 100% ಅನ್ಕೋಬಹುದು. ಮಾಡೋರು ಲೆಟರ್ ತಗೊಂಡ್ಬರ್ತಾರೆ, ಲೆಟರ್ ತಗೊಂಡ್ಮೇಲೆ ಓದ್ತಾರೆ. ಅಲ್ಲಿನ ಲೆಟರ್ ಓದಿದಾಗ ಅವರ ಮಿಸ್ಸಸ್ ಅವರು ತುಂಬಾ ಚೆನ್ನಾಗಿ ಲೆಟರ್ ಬರೆದಿರ್ತಾರೆ. ಲೆಟರ್ ಎಲ್ಲ ನೋಡಿರ್ತೀನಿ ಕೂಡ, ತುಂಬಾ ಚೆನ್ನಾಗಿ ಆಡ್ತಾ ಇದ್ರೆ ಆಡಿ, ಮನೆ ಎಲ್ಲರ ಹತ್ರ ಬೇರೆ ನಿಮ್ಮ ಭಾಷೆಯಲ್ಲಿ ನಮ್ಮ ಉತ್ತರ ಕರ್ನಾಟಕ ಮಂದಿ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಿಜ, ತುಂಬಾ ಓಟ್ಸ್ ಬರ್ತಾ ಇದೆ, ಸಪೋರ್ಟ್ ಮಾಡ್ತಾ ಇದ್ದಾರೆ. ನೀವು ಚೆನ್ನಾಗಿ ಆಡಿ. ಅವ್ರಿಗೆ ಯಾವ್ದಾರ ಒಂದು ಆರ್ಗ್ಯುಮೆಂಟ್ ಆದಾಗ, ಗಲಾಟೆ ಆದಾಗ, ಮಾತಾಡ್ಬೇಕು ಅಂದಾಗ ನಿಮ್ಮ ಭಾಷೆಯಲ್ಲೇ, ನಮ್ಮ ಭಾಷೆಯಲ್ಲೇ ನೀವು ಮಾತಾಡಿ. ಅದಕ್ಕೆ ಸಾಫ್ಟ್ ಆಗಿರ್ಬೋದು, ನಮ್ಮ ಭಾಷೆ ಅರ್ಥ ಆಗಲ್ಲ ಆಗಿರ್ಬೋದು, ಅದೆಲ್ಲ ಬೇಡ, ಕರೆಕ್ಟ್ ಆಗಿದೆ. ಅದೇ ರೀತಿ ನಿಮ್ಗೆ ಯಾವ ರೀತಿ ಬರುತ್ತೋ ಅದೇ ರೀತಿ ಮಾತಾಡಿ. ಆ ಭಾಷೆನ ಇಷ್ಟಪಡೋರು ತುಂಬಾ ಜನ ಇದ್ದಾರೆ ಉತ್ತರ ಕರ್ನಾಟಕದವರು ಅಂತ ಕ್ಲಿಯರ್ ಕಟ್ ಆಗಿ ಮೆಸೇಜ್ ಕೊಟ್ಟಿದ್ದಾರೆ. ಇನ್ಮೇಲೆ ಮಾಡೋರು ಕೋಪ ಬರ್ಲಿ, ಕಾಮಿಡಿ ಬರ್ಲಿ, ಸಿಟ್ಟು ಬರ್ಲಿ, ಏನೇ ಬರ್ಲಿ, ಅವರ ಭಾಷೆಯಲ್ಲೇ ಕ್ಲಿಯರ್ ಕಟ್ ಆಗಿ ಮಾತಾಡ್ತಾರೆ ಇನ್ಮೇಲೆ ಅಂತ ನನ್ಗೆ ಅನಿಸ್ತಾ ಇತ್ತು. ಲೈವ್ ನೋಡಿದಾಗ ಅದೇ ನಂಗೆ ಗೊತ್ತಾಗಿದ್ದು. ಇನ್ನು ಅದಾದ್ಮೇಲೆ ಮುಖ್ಯವಾಗಿ ಇವೆಲ್ಲ 2 ಲೆಟರ್ ಆದ್ವಾ, ಈ 2 ಲೆಟರ್ ಆದ್ಮೇಲೆ ನಮ್ಮ ಇನ್ನು ಮಾತಾಡೋಣ ಎಪಿಸೋಡ್ ಬಗ್ಗೆ. ಈ 2 ಲೆಟರ್ ಆದ್ಮೇಲೆ ಲೆಟರ್ಸ್ ಬಗ್ಗೆ ಮಾತಾಡೋಣ. ನಮ್ಮ ಇವ್ರಿಗೆ ಬರುತ್ತೆ, ಯಾರಿಗೆ, ಸುಧೀರ್ ಅವ್ರಿಗೆ, ರಘು ಅವ್ರಿಗೆ. ಸುಧೀರ್ ಅವ್ರಿಗೆ 2 ಬಂದಾಗ ಅದು ಒಳ್ಳೆ ಟಾಸ್ಕ್ ಇತ್ತು. ಇಬ್ರು ಯಾರಿಗ ಸಿಗ್ಬೋದು, ದಿಸ್ ಇಸ್ ದ ಫಾರ್ ಲಕ್ ಅಂತ ಹೇಳ್ಬೋದು. ಕೆಲವರು ಲಕ್ಕಲ್ಲಿ ಕೊಡ್ತಾರೆ, ಕೆಲವರು ಆರ್ಗ್ಯುಮೆಂಟ್ ಕೊಡ್ತಾರೆ, ಇನ್ನು ಕೆಲವ್ರಿಗೆ ಇನ್ನೊಂದು ವೋಟ್ ಮಾಡಿ ಅಂತಾರೆ. ಏನೇ ವಿಚಿತ್ರ ಮಾಡ್ತಾ ಇದಾರೆ ಬಿಗ್ ಬಾಸ್. ಯಾವ ಕಾರಣಕ್ಕೆ ಯಾರನ್ನ
ಉಳಿಸ್ಬೇಕು, ಯಾರನ್ನ ಕಳಿಸ್ಬೇಕಂತ ಪ್ಲಾನ್ ಮಾಡ್ತಾ ಇದ್ರೆ ಗೊತ್ತಿಲ್ಲ. ಧ್ರುವಂತ ಅಂತೂ ಹೋಗ್ತಾರೆ, ಬರ್ದಿಟ್ಕೊಂಡ್ಬಿಡಿ. ಅವ್ರು ಯಾರು ಫ್ಯಾನ್ಸ್ ಇದ್ರೆ ಮರ್ತು ಬಿಡ್ರಿ ಧ್ರುವಂತ ಅವ್ರನ್ನ. ಆ ರೀತಿ ಆಗ್ತಾ ಇತ್ತು. ಈ ಟೈಮಲ್ಲಿ ನಮ್ಮ ರಘು ಅವ್ರಿಗೆ ಲೆಟರ್ ಸಿಗುತ್ತೆ. ರಘು ಅವ್ರ ಲೆಟರ್ ಸಿಕ್ಕ ಮೇಲೆ ಅಂದ್ರೆ ಆಮೇಲೆ ಕಿತ್ಕೊಳೋದು, ಹಾಕೋದು, ಬಿಡೋದು ಎಲ್ಲ ಸಿಗ್ತಾ ಇರುತ್ತೆ. ಅದೆಲ್ಲ ಟೈಮಲ್ಲಿ ನಮ್ಮ ರಘು ಅವ್ರ ಲೆಟರ್ ಸಿಕ್ಕಾಗ ರಘು ಅವ್ರು ಕೂಡ ಕಣ್ಣೀರ್ ಹಾಕ್ತಾರ ಅಂತ ನನಗೆ ನಿನ್ನೆನೆ ಮೊದ್ಲು ಅನ್ಸಿದ್ದು. ಆ ಲೆಟರ್ ಆದ್ಮೇಲೆ ನಮ್ಮ ಯಾರ್ದು ಇದು ಸುಧೀರ್ ಅವ್ರ ಲೆಟರ್ ತಗೊಂಡ್ಬಂದು ಆ ಮಿಷಿನ್ ಅಲ್ಲಿ ಹಾಕ್ತಾರೆ. ಆ ಮಿಷಿನ್ ಅಲ್ಲಿ ಹಾಕಿದ್ಮೇಲೆ ಆ ಲೆಟರ್ ತಂದು ಮಿಷಿನ್ ಅಲ್ಲಿ ಹಾಕ್ಮೇಲೆ ಅದು ತುಂಬಾ ಎಮೋಷನ್ ಆಗ್ತಾರೆ. ಸುಧೀರ್ ಅವ್ರು ಕೂಡ ಆ ಲೆಟರ್ ತುಂಬಾ ಓದ್ತಾರೆ. ಇಲ್ಲಿ ಮಾಳ ಅವ್ರ ಲೆಟರ್ ತಂದ್ಮೇಲೆ ತುಂಬಾ ಎಮೋಷನ್ ಆಗ್ತಾರೆ ನೋಡಿ. ಅದು ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ಅವ್ರ ಕೈ ನಡುಗ್ತಾ ಇತ್ತು. ಈ ರೀತಿ ಮಿಷಿನ್ ಅಲ್ಲಿ ಹಾಕ್ಬೇಕಾದ್ರೆ ಲೆಟರು ಕೈ ನಡೀತಾ ಇತ್ತು, ಅಷ್ಟೆಲ್ಲ ಎಮೋಷನ್ ಆಗಿದ್ರು. ಚಂದ್ರನ ಕಾಲಿಗೆ ಕೂಡ ಬೀಳ್ತಾರೆ. ತಪ್ಪಿಲ್ಲ, ಯಾಕಂದ್ರೆ ಅವ್ರಿಬ್ರು ಸ್ಯಾಕ್ರಿಫೈಸ್ ಮಾಡಿ ಲೆಟರ್ ಕೊಟ್ಟಿದ್ದಾರೆ, ಅದರಲ್ಲಿ ತಪ್ಪೇ ಇಲ್ಲ. ಕಂಪ್ಲೀಟ್ ಆಗಿ ಆ ಒಂದು ಎಮೋಷನ್ ಸೀನ್ ಅಲ್ಲಿ, ಆ ಎಮೋಷನ್ ವೇ ಅಲ್ಲಿ ಮಾಳವರು ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ಜನ ಕೂಡ ಇಷ್ಟ ಆಯ್ತು. ಯಾಕಂದ್ರೆ ಅಟ್ಲೀಸ್ಟ್ ಅವ್ರನ್ನ ಸ್ಯಾಕ್ರಿಫೈಸ್ ಮಾಡಿದಾರಲ್ಲ ಅಂತೇಳಿ. ಇದೇ ರೀತಿಯಾಗಿ ರಿಷಾ ಕೊಟ್ಟಿರ್ಲಿಲ್ಲ. ರಿಷಾ ಅವ್ರಿಗೆ ಡೈರೆಕ್ಟ್ ಚಾನ್ಸ್ ಕೊಟ್ಟಿದ್ರು. ಆ ರೀತಿ ಆದಾಗ ತುಂಬಾ ಎಮೋಷನ್ ಆಗ್ತಾರೆ. ಆ ಎಮೋಷನ್ ಆದಾಗ ಏನಾಗ್ತದೆ, ನಮ್ಮ ಲೆಟರ್ ಸಿಕ್ಕಿಲ್ಲ ಅನ್ನೋ ಒಂದು ಇರುತ್ತಲ್ಲ ಕಾಮನ್ ಆಗಿ. ಆ ಟೈಮಲ್ಲಿ ನಮ್ಮ ಸೂರಜ್ ಅವರು ಬೇರೆ ಎಪಿಸೋಡ್ ಬೇರೆ ವಿಷಯ ಬಂದಾಗ ನಮ್ಮ ಸೂರಜ್ ಅವರು ನಮ್ಮ ಯಾರೋ ಸ್ಪಂದನ ಸೋಮಣ್ಣ ಅವರು ತುಂಬಾ ಎಮೋಷನ್ ಆಗಿರ್ತಾರೆ. ಆ ಟೈಮಲ್ಲಿ ನಮ್ಮ ಗಿಲ್ಲಿನಟ ಅವರೇ ಒಂದು ಊಹಿಸ್ಕೊಂಡು ಲೆಟರ್ ಓದ್ತಾ ಇರ್ತಾರೆ. ಬಿಡು ಮಗ, ನೀನ್ ಚೆನ್ನಾಗಿದ್ದು ಬಿಡು ಮಗ, ನೀನ್ ಆಟ ಆಡ್ತಿದ್ ಬಿಡು ಮಗ, ಮೊನ್ನೆ ಅವ್ರು ತಪ್ಕೊಂಡು ಹೋದ್ರ ಮಗ, ತುಂಬಾ ವೈರಲ್ ಆಗ್ತಾ ಇದೆ. ಅದು ಹೇಗೆ ಗುರು ಗೊತ್ತಾಗುತ್ತೆ? ಗಿಲ್ಲಿ ಎಷ್ಟು ಇಮ್ಯಾಜಿನ್ ಮಾಡ್ತೆ, ಎಷ್ಟು ಬುದ್ಧಿವಂತ ಅನ್ಸುತ್ತೆ ಒಂದೊಂದ್ಸಲ ನನಗೆ. ಟ್ರೋಲ್ ಆಗುತ್ತೆ ಬಿಟ್ಬಿಡು, ಆ ಹುಡುಗಿ ನಮ್ಗೆ ಸರೋಗಲ್ಲ, ಸ್ವಲ್ಪ ನಿನಗಿಂತ ಹೈಟ್ ಇದ್ದಾಳೆ, ಆ ಟ್ರೋಲ್ ಆಗ್ತಾ ಇದೆ, ನೀನು ಮಾಡ್ತಾ ಇದೀಯ, ಕರೆಕ್ಟ್ ಆಡ್ತಾ ಇದೆಯಾ, ಇನ್ನೂ ಸ್ವಲ್ಪ ಓಪನ್ ಆಗ್ತಾ ಇದೆಯಾ, ಆದ್ರೆ ನಿನ್ನೆ ಕೊಟ್ಟಿದ್ ಮಾತ್ರ ತುಂಬಾ ಚೆನ್ನಾಗಿತ್ತು, ನೀನ್ ಚಾನ್ಸ್ ಸಿಕ್ಕಾಗ ಜಡೆ ಇಟ್ಕೊಂಡು ಹೊರಗೆ ಹಾಕೋ ಅಂತ ಗಿಲ್ಲಿ ಲೆಟರ್ ಓದ್ತಾರೆ. ಅದು ತುಂಬಾ ಯಾವ ರೀತಿ ಇತ್ತಂದ್ರೆ, ಆ ಲೆಟರ್ ಓದ್ಮೇಲೆ ಲಿಟ್ರಲ್ಲಿ ಅಲ್ಲಿರೋರು ಕಂಟೆಸ್ಟೆಂಟ್ಗಳು ತುಂಬಾ ಸ್ಮೈಲ್ ಮಾಡ್ತಾರೆ. ದಟ್ ಈಸ್ ದ ಕ್ಯಾರೆಕ್ಟರ್ ಆಫ್ ಗಿಲ್ಲಿ ಅಂತ ಹೇಳ್ಬೋದು. ಅಲ್ಲಿನ ಕಂಟೆಸ್ಟೆಂಟ್ಗೆ ತುಂಬಾ ನಗಿಸ್ತಾ ಇರ್ತಾರೆ. ಲೈವ್ ನೋಡ್ಬಿಟ್ರಂತೂ ಲೈವ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಗಿಲ್ಲಿ ತೋರಿಸಿದ್ರು ಅಂದ್ರೆ ಸಾಕು, ಅಲ್ಲಿ ಕಾಮಿಡಿ ಇರುತ್ತೆ. ಒಂದೇನು ಗೊತ್ತಾ, ಅಲ್ಲಿನ ಕಂಟೆಸ್ಟೆಂಟ್ಗಳು ಬೇರೆಯವರು ಸ್ಕ್ರೀನ್ ಸ್ಪೇಸ್ ಬೇಕು ಅಂತ ಗಲಾಟೆ ಮಾಡ್ತಾ ಇದ್ರೆ, ನಮ್ಮ ಗಿಲ್ಲಿ ಹೇಗಿದೆನೋ ಹಾಗೆ ಇದ್ರೆ ಸಾಕು, ಸ್ಕ್ರೀನ್ ಸ್ಪೇಸ್ ಆರಾಮಾಗಿ ಸಿಗುತ್ತೆ ಅಂತ ಲೈವ್ ಎಪಿಸೋಡ್ ಮೇಲೆ ಗೊತ್ತಾಗುತ್ತೆ. ಇಲ್ಲಿ ಪ್ರತಿಯೊಂದಕ್ಕೂ ನಮ್ಮ ಗಿಲ್ಲಿ, ನಮ್ಮ ಧ್ರುವಂತ ಅಂತ ನಮ್ಮ ಅಂತ ಇದೀನಿ. ನನಗೆ ಯಾರು ನಂಬರಲ್ಲ, ಯಾರು ಕರೆಕ್ಟ್ ಆಗಿ ಆಟ ಆಡಿದ್ರೆ ಅವ್ರಿಗೆ ಮಾತ್ರ ನಾನು ಸಪೋರ್ಟ್ ಮಾಡ್ತಾ ಇರ್ತೀನಿ, ಅವ್ರಿಗೆ ಮಾತ್ರ ನಾನು ಇದು ಮಾಡ್ತಾ ಇರ್ತೀನಿ. ಅದೇ ರೀತಿ ಅಂತ ಈಗ ನಮ್ಮ ಧ್ರುವಂತ ಅಂತೀನಿ, ನಮ್ಮ ಗಿಲ್ಲಿನೋ ಅಂತೀನಿ. ಹಂಗಂತ ಎಪಿಸೋಡ್ ಅಲ್ಲಿ ತುಂಬಾ ಸಲ ಗಿಲ್ಲಿ ಬಂದಿರ್ತೀನಿ, ನಮ್ಮ ಗಿಲ್ಲಿ ಅಂತ ಕರಿತೀನಿ. ಆ ಕಾರಣಕ್ಕೆ ನೀವು ಗಿಲ್ಲಿ ಸಪೋರ್ಟ್ ಮಾಡ್ತೀರಾ ಅಂತ ಮಾತ್ರ ಅನ್ಕೋಬೇಡಿ. ಕಾವ್ಯ ಅವ್ರಿಗೂ ತುಂಬಾ ಒಳ್ಳೆ ಮಾತು ಹೇಳಿದ್ರೆ, ನಮ್ಮ ಕಾವ್ಯ ಅವರು ಒಳ್ಳೆ ಫ್ರೆಂಡ್ಸ್ಗಾಗಿರ್ಬೋದು, ಅವ್ರಿಗಾಗಿರ್ಬೋದು ತುಂಬಾ ಒಳ್ಳೆ ಇದು ಮಾಡ್ತಾ ಇದ್ರು. ನನಗೆ ಈ ಎಪಿಸೋಡ್ ಅನಿಸಿದ್ದು ಅಷ್ಟೇನೆ. ಮುಖ್ಯವಾಗಿ ನಮ್ಮ ರಕ್ಷಿತ್ ಅವ್ರು ತುಂಬಾ ಫೀಲ್ ಆಗ್ತಾರೆ. ಅಂದ್ರೆ ಅಶ್ವಿನಿ ಮೇಡಮ್ ಅವ್ರು ಮಾತಾಡ್ಸಿದ್ದೀರಾ, ಧ್ರುವಂತ ಅವ್ರು ಮಾತಾಡ್ಸಿದ್ರ, ಸುಧೀರ್ ಅವ್ರು ಮಾತಾಡ್ಸಿದ್ರ ಅಂತ ಕೇಳಿದ್ರೆ, ಇಲ್ಲ ಮಾತಾಡ್ಸಿಲ್ಲ, ಅವತ್ತು ಮಡಿಕೆ ಹೊಡೆದಿದ್ದ ಎಪಿಸೋಡ್ ಲಾಸ್ಟ್, ಅದಾದ್ಮೇಲೆ ನಾನು ಮಾತಾಡ್ಸಿಲ್ಲ ಅಂತಾರೆ. ತುಂಬಾ ಬೇಜಾರಾಗುತ್ತೆ ಪಾಪ. ಸಿಂಗಲ್ ಆಗ್ಬಿಟ್ರೆ ಅನ್ಸುತ್ತೆ. ಮಲ್ಲಮ್ಮ ಇದ್ದಾಗ ತುಂಬಾ ಮಾತಾಡಿದ್ರು. ಇಲ್ಲಿ ಗಿಲ್ಲಿ ಏನಂದ್ರೆ, ಇಬ್ಬರ ಗಿಲ್ಲಿಗೆ ಮನೆಯೆಲ್ಲ ಶತ್ರುಗಳೇ, ಮನೆಯೆಲ್ಲ ಬೀಗ್ರೆ, ಮನೆಯೆಲ್ಲ ಫ್ರೆಂಡ್ಸ್ ಗಿಲ್ಲಿಗೆ. ಎಲ್ಲರ ಶತ್ರುಗಳೇ, ಎಲ್ಲರೂ ಬೀಗೆ, ಎಲ್ಲರೂ ಇದ್ರೆ, ಎಲ್ಲರ ಹತ್ರ ಮಾತಾಡ್ತಾರೆ. ಸ್ವಲ್ಪ ನಮ್ಮ ರಕ್ಷಿತ್ ಹತ್ರ ಕೂಡ ತುಂಬಾ ಸ್ವಲ್ಪ ಸಮಯ ಕೊಟ್ಟು ಮಾತಾಡೋದು ತುಂಬಾ ಚೆನ್ನಾಗಿತ್ತು ಅನಿಸ್ತಾ ಇತ್ತು. ಸ್ವಲ್ಪ ಸೈಲೆಂಟ್ ಆಗಿದ್ರೆ ಅನಿಸ್ತಾ ಇದೆ. ನಮ್ಮ ಚಂದ್ರನ ತಾಯಿ ನೆನಪಾಗ್ತಾರೆ, ಆ ಸಾಂಗ್ ಬೇಡ ಆಡ್ತಾರೆ, ಟಿಕ್ಕಣ ಅದ್ಯಾವುದು ತಾಯಿ ನೆನಪಾದಳು, ತಾಯಿ ಸ್ಯಾಕ್ರಿಫೈಸ್ ಮಾಡ್ಲು ಅಂತೆಲ್ಲ ಆಡ್ತಾ ಇರ್ತಾರೆ. ಆಲ್ಮೋಸ್ಟ್ ಈ ಎಪಿಸೋಡ್ ಅಲ್ಲಿ 3 ಲೀಟರ್ ಬರ್ತವೆ. ಒಂದೇ ಒಂದು ಜಗಳ ಆಡುತ್ತೆ, ಆ ಜಗಳ ಬೇಕಂತ ಅನಿಸ್ತಾ ಇತ್ತು. ಇನ್ನು ಓವರ್ ಆಲ್ ಆಗಿ ಅಲ್ಲಲ್ಲಿ ನಗ್ತಾ ಇರೋದು, ಅಲ್ಲಲ್ಲಿ ಕಾಮಿಡಿ ಮಾಡ್ತಿರೋದು, ಅಲ್ಲಲ್ಲಿ ಕಾಲು ಎಳಿತಿದ್ದು ನಮ್ಮ ಗಿಲ್ಲಿನೇ. ಯಾರು ಬಿಡಲ್ಲ ಅಂತಾರೆ. ನಮ್ಮ ಅಶ್ವಿನಿ ಗೌಡನು ಬಿಡಂಗಿಲ್ಲ ಅಂತಾರೆ, ನಮ್ಮ ಜಾನ್ವಿ ಮೇಡಮ್ ಅವರು ಬಿಡಲ್ಲ ಅಂತಾರೆ, ನಮ್ಮ ಈ ಮೇಡಮ್ ಬಿಡ ಅಂತಾರೆ. ಪ್ರತಿಯೊಬ್ಬರಿಗೂ ನಗಿಸ್ತಾ ಇರ್ತಾನೆ, ಪ್ರತಿಯೊಬ್ಬರಿಗೂ ಇದು ಮಾಡ್ತಾ ಇರ್ತಾನೆ. ಅಲ್ಲಲ್ಲಿ ಕಾಮಿಡಿ, ಅಲ್ಲಲ್ಲಿ ಜಗಳ, ಅಲ್ಲಲ್ಲಿ ಲೆಟರ್ಗಳು. ಸ್ಯಾಕ್ರಿಫೈಸ್ ಮಾಡೋರು ಏನಿದಾರೋ ಅವ್ರಿಗೆ ಖಂಡಿತವಾಗ್ಲೂ ವೀಕೆಂಡ್ ಅಲ್ಲಿ ಪಕ್ಕ ಕ್ಲಾಸ್ ಇರುತ್ತೆ. ಇವತ್ತು ಎಪಿಸೋಡ್ ನಡೆದಿದ್ದು ಈ ರೀತಿ ಇತ್ತು. ಕೊನೆಯಲ್ಲಿ ತೋರಿಸ್ತಾರೆ ನಮ್ಮ ರಕ್ಷಿತಾ, ರಾಶಿಕಾ ಅವರಿಗೆ ಇವರಿಬ್ಬರಲ್ಲಿ ಯಾರಿಗೆ ಸಿಗುತ್ತೆ, ಯಾರಿಗೆ ವೋಟ್ ಮಾಡ್ತಾರೆ, 2 ಗುಂಪುಗಳಾಗಿದ್ದಾವೆ. ಇದು ನೋಡ್ಬೇಕಂದ್ರೆ ಮುಂದಿನ ಕಾಯ್ಬೇಕು. ಕಾಯೋದಕ್ಕೆ ಏನು ಬೇಕಾಗಿಲ್ಲ. ಇಬ್ಬರಿಗೂ ಲೆಟರ್ ಸಿಕ್ಕಿಲ್ಲ. ಆಗ ಡಿಸ್ಕಷನ್ ಆಯ್ತು. ಕಾವ್ಯದಾಗಿರ್ಬೋದು, ಜಾನವಾಗಿರ್ಬೋದು, ಇವೆಲ್ಲ ಆಗಿರ್ಬೋದು, ಎಲ್ಲ ಆಲ್ಮೋಸ್ಟ್ ಎಲ್ಲ ಲೈವ್ ಎಲ್ಲ ಅಪ್ಲೋಡ್ ಆಗಿದೆ. ಆ ಎಪಿಸೋಡ್ ನಾವು ನಾಳೆ ನೋಡ್ತೀವಿ. ಇವತ್ತು ಕೇವಲ ಇನ್ನೂ 3 ಬಂದಿದೆ. ಇನ್ನೂ ತುಂಬಾ ಇದಾವೆ. ಅಶ್ವಿನಿ ಮೇಡಮ್ ಅವ್ರದ್ದು, ಜಾನವಿ ಅವ್ರದ್ದು ಒಂದು ಜೋಡಿ ಇರುತ್ತೆ. ಅದಾದ್ಮೇಲೆ ರಾಶಿಕಾ, ರಕ್ಷಿತದು, ಅದಾದ್ಮೇಲೆ ಗಿಲ್ಲಿ, ಕಾವ್ಯ, ಇಷ್ಟು ಜನ ಇನ್ನೂ ಲೆಟರ್ ಬರಬೇಕು. ಅವ್ರೇನೋ ಆರ್ಗ್ಯುಮೆಂಟ್ಗಳು ಆಗಬೇಕು, ಅವರೆಲ್ಲ ಏನ್ ಮಾಡ್ಬೇಕು. ನಾಳೆ ಎಪಿಸೋಡ್ ಹೋಗಿ ಕಾಯ್ಬೇಕು. ತುಂಬಾ ಅಂದ್ರೆ ತುಂಬಾ ಬೇಜಾರುಗಳು ಆಗುತ್ತೆ, ತುಂಬಾ ಬೋರಿಂಗ್ ಕೂಡ ಆಗುತ್ತೆ ಈ ಎಪಿಸೋಡ್ಗಳು. ಮತ್ತೆ ನಿಮ್ಗೆ ಹೇಗೆ ಅನ್ಸುತ್ತೆ ಕಮೆಂಟ್ ಮಾಡಿ. ಹಾಗೇನೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ